ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಹೊರಟಿದ್ದು ನಮ್ಮ ತುಮಕೂರು ಕಡೆಗೆ. ಇದು ನನಗಿನ್ನೂ ಸ್ಪೆಷಲ್, ಯಾಕಂದರೆ ಇದು ನನ್ನ ನೇಟಿವ್ ಕೂಡ ಆಗಿದೆ. ಶಿವಗಂಗೆ ಕಡೆ ಹೊರಟ್ವಿ ನಾವು. ಇದು ನಾನು ಸೆಕೆಂಡ್ ಟೈಮ್ ಹತ್ತಿರೋದು. ಬಟ್ ನಾನು ಹೊರಟಿದ್ದು ಬೆಂಗಳೂರಿಂದ. ಇದು ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿದೆ. ಬೆಳಗ್ಗೆ ಬೇಗ ಎದ್ದು ಹೊರಟು ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಬೆಟ್ಟ ಶಿವಲಿಂಗದ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಸ್ಟೆಪ್ಸ್ ಇದೆ ಫಸ್ಟೇ. ಅದು ಹತ್ಕೊಂಡು ಹೋದರೆ ಅಲ್ಲಿ ಮುಂದೆ ಬೆಟ್ಟಕ್ಕೆ ದಾರಿ ಅಂತ ಹಾಕಿರ್ತಾರೆ. ಅಲ್ಲಲ್ಲಿ ಮಾರ್ಕ್ಸ್ ಇರುತ್ತೆ. ನಾವು ಅದನ್ನು ನೋಡ್ಕೊಂಡು ಹತ್ತುತ್ತಾ ಹೋಗಬೇಕು. ಚೆನ್ನಾಗಿತ್ತು. ನಾವು ಸಮ್ಮರ್ ಬೇರೆ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಆಗಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಬೇಗನೆ ಹೊರಟ್ಬಿಟ್ಟು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಆ ವೆದರು ಅವಾಗಿನ್ನೂ ಸನ್ರೈಸ್ ಆಗ್ತಿತ್ತು. ಅಷ್ಟೇನು ಬಿಸಿಲಿರಲಿಲ್ಲ ಆ್ಯಕ್ಚುಲಿ ನಾವು ಹೊರಟಾಗ. ನೆಕ್ಸ್ಟ್ ಮಧ್ಯದಲ್ಲಿ ಅಲ್ಲಿ ಒಳ್ಕಲ್ ತೀರ್ಥ ಅಂತ ಇದೆ ನೋಡಿ. ಇಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸಲ್ಲಿ ಏನೋ ಒಂದು ಬೇಡ್ಕೊಂಡು ಆಗ್ಲಪ್ಪ ಅದು ಅಂತ ನಾವಲ್ಲಿ ಕೈ ಇಟ್ಟರೆ ನೀರು ಸಿಗುತ್ತೆ. ಇಲ್ಲ ಕೆಲವ್ರಿಗೆ ಸಿಗಲ್ಲ. ನಾನು ಫಸ್ಟ್ ಕೈ ಇಟ್ಟೆ ಸಿಗಲಿಲ್ಲ. ನೋಡೋಕ್ಕೆ ಮಾತ್ರ ಅದು ಮೇಲೆ ಇರೋ ಥರ ಕಾಣುತ್ತೆ ನೀರು. ನಾನು ಕೈ ಇಟ್ಟೆ ಸಿಗಲಿಲ್ಲ. ಸೆಕೆಂಡ್ ಟೈಮ್ ಕೈ ಇಟ್ಟಾಗ ನನಗೆ ಸಿಕ್ತು. ತುಂಬ ಖುಷಿ ಆಯಿತು. ಎಷ್ಟು ಪೀಸ್ ಇದೆ ಗೊತ್ತಾ, ಒಂಚೂರು ಸೌಂಡ್ ಇರಲಿಲ್ಲ ನೋಡಿ. ಯಾರೂ ಇಲ್ಲ, ಫುಲ್ ಸೈಲೆಂಟ್ ಇದೆ. ಬಟ್ ಈಗಿನ ಕೆಲವೊಂದು ದೇವಸ್ಥಾನಗಳೇನೆಂದರೆ ಬಿಸ್ನೆಸ್ ಆಗಿಬಿಟ್ಟಿರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಒಳ್ಕಲ್ ತೀರ್ಥದಲ್ಲಿ ನಂಗೆ ನೀರು ಸಿಕ್ತು. ಚೆನ್ನಾಗಿ ದರ್ಶನ ಮಾಡಿಕೊಂಡು ದೇವ್ರನ್ನ ನೋಡಿಕೊಂಡು ನೆಕ್ಸ್ಟ್ ಹಂಗೆ ಮುಂದೆ ಕಂಟಿನ್ಯೂ ಮಾಡಿದ್ವಿ ಇನ್ನೂ ಮೇಲತ್ತಕ್ಕೆ. ಇದು ಮಧ್ಯದಲ್ಲೇ ಸಿಗುತ್ತೆ ಒಳ್ಕಲ್ ತೀರ್ಥ. ಇದಾದಮೇಲೆ ಇನ್ನೂ ಹತ್ತಬೇಕು ಮೇಲೆ. ಆ್ಯಕ್ಚುಲಿ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಧ್ಯದಲ್ಲಿ ಒಂದು ಕಡೆ ಸುಸ್ತು ಆಯಿತು ನನಗೆ. ಆದರೂ ಇರಲಿ ಅಂದ್ಕೊಂಡು ಸ್ವಲ್ಪ ಮೋಟಿವೇಶನ್ ತೊಗೊಂಡು ಹೊರಟ್ವಿ ಹಂಗೆ ಮೇಲೆ. ಇಲ್ಲಿ ನೋಡಿ ಶಿವ ಪಾರ್ವತಿ ಸ್ಟ್ಯಾಚ್ಯೂ ಇದೆ. ಕೈಲಾಸದ ಬಾಗಿಲು ಅಂತ ಕೂಡ ಇರುತ್ತೆ ಅಲ್ಲಿ. ಬಟ್ ಅದು ಇನ್ನೂ ಬೆಳಗ್ಗೆ ನಾವು ಬೇಗ ಹೊರಟ್ವಲ್ಲ, ಸೊ ಅದು ಓಪನ್ ಆಗಿರಲಿಲ್ಲ. ನೋಡಿ, ನೀವಲ್ಲಿ ನೋಡ್ತಿರ್ಬೋದು, ಜನಗಳು ಕಾಣ್ತಿದ್ದಾರೆ. ಅಲ್ಲೆಲ್ಲ ಹತ್ತುತ್ತಿದ್ದಾರೆ. ನಾವಿನ್ನೂ ಇಲ್ಲಿ ಹತ್ತುತ್ತಾ ಇದ್ದೀವಿ. ಇಷ್ಟು ಮೇಲೆ ಹತ್ತಿದ್ದೀವಿ. ಗಾಳಿನೂ ಸಿಕ್ಕಾಪಟ್ಟೆ ಇತ್ತು ಮೇಲೆ. ಶೆಕೆ ಇದ್ದಿರ ಹತ್ತಕ್ಕಾಗ್ತಿರಲಿಲ್ಲ. ಫೈನಲಿ ನೋಡಿ ನಂದಿ ಹತ್ರ ಹತ್ಬಿಟ್ಟೆ ನಾನು. ಸಖತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಅಲ್ಲಿ ಹತ್ತಿದ್ಮೇಲೆ ಫಸ್ಟು ಹತ್ತುವಾಗ ಇಷ್ಟೊಂದು ಹತ್ತಬೇಕಾ, ಸುಸ್ತಾಗತ್ತಂತ ಎಲ್ಲ ಅನ್ಕೋತೀವಿ. ಒನ್ಸ್ ನೀವು ಟಾಪ್ ರೀಚ್ ಆದರೆ ನೀವು ಅಲ್ಲಿಂದ ಕೆಳಗಡೆಯಿಂದ ಹತ್ತು ಬಂದಿದ್ದೆಲ್ಲ ಮರ್ತೋಗುತ್ತೆ. ಅಷ್ಟು ಫ್ರೆಶ್ ಅನಿಸುತ್ತೆ. ನನಗೆ ಮನಸ್ಸಲ್ಲಿ ಏನಿದೆ ಅದು ಹೇಳ್ತಾರಲ್ಲ, ನಂದಿ ಕಿವಿಯಲ್ಲಿ ಹೇಳ್ಕೊಂಡ್ರೆ ಆಗುತ್ತೆ ಅನ್ನೋ ಥರ. ಅದೊಂದು ನಂಬಿಕೆ ಎಲ್ಲ. ನನ್ನ ವಿಷಯ ಏನಿದೆ ನಂದಿಗೆ ಹೇಳ್ಕೊಂಬಿಟ್ಟು ಮತ್ತೆ ಹೊರಟ್ವಿ ಇನ್ನೂ ಮೇಲೆ. ಇಲ್ಲಿ ಇನ್ನೊಂದು ಟೆಂಪಲ್ ಇದೆ. ಸಿಕ್ಕಾಪಟ್ಟೆ ಕೋತಿಗಳು. ಆ್ಯಕ್ಚುಲಿ ನಾವಲ್ಲಿ ಬೆಳಗ್ಗೆ ಬೇಗ ಹೋದಾಗ ಅಷ್ಟು ಕೋತಿಗಳು ಕಾಟ ಇರಲಿಲ್ಲ. ಒಂದು ಇತ್ತಷ್ಟೇ. ಆಮೇಲೆ ಎಲ್ಲ ಕಡೆ ಕೋತಿಗಳು ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ. ನೀವು ನೋಡ್ತಿರ್ಬೋದು, ಚಿಕ್ಕದಾಗಿದೆ, ಎಷ್ಟು ಕ್ಯೂಟ್ ಇದೆ. ಮೇಲೆ ಹತ್ತಿದ್ಮೇಲೆ ಸ್ವಲ್ಪ ಅಲ್ಲೇ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ್ವಿ. ನಾವು 1 ಅವರ್ ತೊಗೊಂಡ್ವಿ. 6:45ಗೆ ನಾವು ಸ್ಟಾರ್ಟ್ ಮಾಡಿ 8 ಅಷ್ಟರಲ್ಲಿ ರೀಚ್ ಆದ್ವಿ ಮೇಲೆ. ನೋಡಿ ಕ್ಲೌಡ್ಸ್ ಮೂಮೆಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದು. ಆಮೇಲೆ ನಾವು ಇಳಿತಾ ನೋಡಿ, ಅಲ್ಲಿ ಆಲ್ರೆಡಿ ಕೋತಿ ಎಷ್ಟು ಹಿಂಸೆ ಕೊಡ್ತಿದ್ದಾವೆ. ಅವ್ರ ಬ್ಯಾಗೆಲ್ಲ ಕಿತ್ಕೋತಿದ್ದಾವೆ. ನೀವು ನೋಡ್ತಿರ್ಬೋದು ಆ ವಿಡಿಯೋ ಅಲ್ಲಿ. ಸಿಕ್ಕಾಪಟ್ಟೆ ಕೋತಿ ಕಾಟ ಇದೆ ಆ್ಯಕ್ಚುಲಿ. ಬ್ಯಾಗೆಲ್ಲ ಕೆಳಗಡೆನೇ ಇಟ್ಟೋಗಿ ಅಂತ ಹೇಳ್ತಾರೆ. ಇಲ್ಲಾಂದರೆ ನಿಮ್ಮ ಪ್ರೊಟೆಕ್ಷನು, ನೀವು ತೊಗೊಂಡೋಗ್ತೀರಾ ಅಂದರೆ ನಿಮಗೆ ಬಿಟ್ಟಿದ್ದು. ಚೆನ್ನಾಗಿತ್ತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸ್ವಲ್ಪ ಅಲ್ಲೇ ನಾವು ರೆಸ್ಟ್ ಮಾಡಿ ಆಮೇಲೆ ನಾವು ಹೊರಟ್ವಿ. ಮತ್ತು ಕೆಳಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಳಿತಾ ಬಿಸಿಲು ಅನಿಸ್ತು ಸಿಕ್ಕಾಪಟ್ಟೆ. ಫುಲ್ಲು ಶೆಕೆ ನೀರು. ಈಗ ಗೊತ್ತಲ್ಲ, ಈ ಸಮ್ಮರಲ್ಲೂ ಬಿಸಿಲು ಆಗ್ತಾನೇ ಇರಲಿಲ್ಲ. ಪಾಪ ಹರಕೆಗಳಿರುತ್ತಲ್ವ ಕೆಲವೊಬ್ರದ್ದು. ನೋಡಿ ಮಕ್ಕಳನ್ನೆಲ್ಲ ಎತ್ಕೊಂಡು ಹತ್ತುತ್ತಿದ್ದಾರೆ ಅಲ್ಲಿಂದ ಎಲ್ಲ. ನಮಗೆ ನಾವು ಹತ್ತಕ್ಕೆ ಸಾಕಾಗಿರುತ್ತೆ ಅನಿಸುತ್ತೆ ನೋಡಿ. ಅವ್ರ ಪಾಪ ಮಗುನ ಎತ್ಕೊಂಡು ಹತ್ತುತ್ತಿದ್ದಾರೆ. ಒನ್ಸ್ ರೀಚ್ ಆದಮೇಲೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಮತ್ತು ನಾವು ಕೆಳಗೆ ಹೊರಟ್ವಿ. ಹತ್ತುವಾಗಿಂತ ಇಳಿಯುವಾಗ ಸ್ವಲ್ಪ ನಿಧಾನಕ್ಕೆ ಇಳಿಬೇಕು ಗೊತ್ತಾ. ಆ್ಯಕ್ಚುಲಿ ಫಾಸ್ಟಾಗಿ ಇಳಿದು ಒಂದು ಮೊಮೆಂಟ್ ನಾವು ನಿಂತ್ಕೊಂಡ್ರೆ ಕಾಲು ನಡುಗ್ತಿರುತ್ತೆ. ಆ ಥರ ಇದೆ ಅಲ್ಲಿ. ನನಗೆ ಇಳಿತಾನೆ ಇದ್ದೀವಿ, ಇದೇನಪ್ಪ ಮುಗಿತಾನೆ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು. ಫೈನಲಿ ಇಳಿದು ಕೆಳಗಡೆ ಅಲ್ಲೇ ಸ್ವಲ್ಪ ಮುಂದೆ ಗೊತ್ತಲ್ಲ, ನಮ್ಮ ತುಮಕೂರು ತಟ್ಟೆ ಇಡ್ಲಿ ಫೇಮಸ್ಸು. ಟಿಫಿನ್ ಮಾಡಿ
ಆಮೇಲೆ ಕೆಳಗಡೆ ಒಂದು ಕಲ್ಯಾಣಿ ಇದೆ. ಇದಾದಮೇಲೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗಿದ್ದೀವಿ, ಅದು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.